ಮಂಗಳೂರಿನ ಮೆಸ್ಕಾಂನಲ್ಲಿ ಗುತ್ತಿಗೆ ಆಧಾರದಲ್ಲಿ ದುಡಿಯುತ್ತಿರುವ ಗ್ಯಾಂಗ್ ಮ್ಯಾನ್ಗಳನ್ನು ಕಾಯಂಗೊಳಿಸಬೇಕೆಂದು ಆಗ್ರಹಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಇಂಟೆಕ್ ಹಾಗೂ ಜಯ ಕರ್ನಾಟಕ ನೇತೃತ್ವದಲ್ಲಿ ಮಂಗಳೂರು ಬಿಜೈ ಮೆಸ್ಕಾಂ ಕಚೇರಿ ಮುಂಭಾಗ ಧರಣಿ ನಡೆಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಇಂಟೆಕ್ ಅಧ್ಯಕ್ಷ ಮನೋಹರ್ ಶೆಟ್ಟಿ, ಸರ್ಕಾರ ನೇಮಕಾತಿ ಮಾಡುವ ಭರವಸೆ ನೀಡಿದರೂ ಅಧಿಕಾರಿಗಳು ಮಾತ್ರ ನೇಮಕಾತಿ ಮಾಡಲು ಹಿಂದೇಟು ಹಾಕುತ್ತಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳನ್ನು ಪ್ರಶ್ನಿಸಿದರೆ ಇದು ನ್ಯಾಯಾಂಗ ವ್ಯವಸ್ಥೆಯಲ್ಲಿದೆ ಎಂದು ನುಣುಚಿಕೊಳ್ಳುತ್ತಿದ್ದಾರೆ. ಹಲವಾರು ವರ್ಷಗಳಿಂದ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರ ಬದುಕು ಅತಂತ್ರವಾಗಿದೆ ಎಂದು ದೂರಿದರು. ಬಳಿಕ ಮೆಸ್ಕಾಂ ಎಂಡಿ ಚಿಕ್ಕನಂಜಪ್ಪನವರಿಗೆ ಮನವಿ ಸಲ್ಲಿಸಲಾಯಿತು. ಮನವಿ ಸ್ವೀಕರಿಸಿ ಮಾತನಾಡಿ ಅವರು ಕಾನೂನು ಅಡೆತಡೆಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತರಲಾಗಿದೆ ಎಂದರು. ಇವತ್ತು ಎಲ್ಲರೂ ಸಮ್ಮುಖದಲ್ಲಿ ನಿಮ್ಮ ಹತ್ರ ಮನವಿ ಮಾಡ್ತಾ ಇದ್ದೇನೆ. ಮೊನ್ನೆ ತಾನೇ ನಮಗೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಆದರೆ ನಿಮ್ಮಲ್ಲಿ ಕೇಳುವಾಗ ಏನು ಆಗುವ ಚಾನ್ಸ್ ಇಲ್ಲ ಅಂತ ಹೇಳ್ತೀರಿ. ಈಗ ನಮ್ಮ ಹುಡುಗರ ಎದುರಲ್ಲಿ ನೀವು ನಮಗೆ ಹೇಳಬೇಕು ನಮ್ಮದು ಪರಿಸ್ಥಿತಿ ಏನು. ನಮಗೆ ಈ 8 ವರ್ಷದಿಂದ ನಿಮ್ಮೊಟ್ಟಿಗೆ ದುಡಿದಿದ್ದಾರೆ, ಅವರ ಪರವಾಗಿ ನೀವು ನಮ್ಮೊಟ್ಟಿಗೆ ಇದ್ದೀರಾ ಇಲ್ವಾ ಅಂತ ನಮಗೆ ಸ್ಪಷ್ಟನೆ ಬೇಕು. ತಾವು ಕೂಡ ಕಾನೂನು ಪ್ರಕಾರ ಹೋರಾಟ ಮಾಡಿದ್ದೀರಿ, ಅದು ಬಂದಿದೆ. ಅದರ ಪ್ರಕಾರ ನಾನು ಮತ್ತೆ ಸರ್ಕಾರಿ ಮನವಿಯನ್ನು ಸಲ್ಲಿಸಿದ್ದೀನಿ KPTCLಗೆ ಮತ್ತು ಎನರ್ಜಿ ಡಿಪಾರ್ಟ್ಮೆಂಟಿಗೆ. ಅಲ್ಲಿಂದ ಕಾನೂನಿಗೆ ಏನು ಕ್ರಮ ತಗೊಳ್ಬೇಕು ಅನ್ನೋದನ್ನು, ಇದು ಒಂದೇ ಮೆಸ್ಕಾಂ ಅಲ್ಲ, ನೀವು ಕೋರ್ಟಿಗೆ ಮೆಸ್ಕಾಂಗೆ ಹೋಗಿರ್ಬೋದು, ಆದರೆ KPTCLನಲ್ಲಿ ಸರಾಸರಿ ಎಲ್ಲ ಕಂಪನಿಗಳದ್ದು ಇದೇ ಒಂದು ಇದಿದೆ. ಹಾಗಾಗಿ ಎಲ್ಲರ ಪ್ರಯುಕ್ತ ಎಲ್ಲರ ಪರವಾಗಿ KPTCL ಕೂಡ ಕ್ರಮ ತಗೊಳ್ಳುತ್ತೆ. ಅದು